ನಮ್ದೇನು ಈಗ ನೀವು ವಿರೋಧ ಪಕ್ಷ ನಾಯಕರೇ ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರೇ ಅದನ್ನ ಇವರು ಮಾತಾಡುದಲ್ಲ ಯತ್ನಾಳ್ ಅವರೇ ಕಮಿಟಿ ಮೀಟಿಂಗ್ ಸಭಾಧ್ಯಕ್ಷರೇ ಕರೆಕ್ಟ್ ಈಗ ಸಭಾಧ್ಯಕ್ಷರೇ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ ಈಗ ನಿಮ್ಮ ವಿಚಾರವನ್ನೇ ನೋಡಿಲಿ ಇಲ್ಲ ಇಲ್ಲ ಈ ವಿಚಾರ ಬೇರೆ ಇಲ್ಲ ಆಡಳಿತ ನಡೆದೈತಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಸರ್ ಓಕೆ ಪ್ರಶ್ನೆ ಸರ್ ಅವ್ರದಲ್ಲ. ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ ನೀವು ವಿರೋಧ ಪಕ್ಷ ನಾಯಕರೇ ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರೇ ಅದನ್ನ ಇವರು ಮಾತಾಡುದಲ್ಲ ಯತ್ನಾಳ್ ಅವರೇ ಕಮಿಟಿ ಮೀಟಿಂಗ್ ಸಭಾಧ್ಯಕ್ಷರೇ ಕರೆಕ್ಟ್ ಈಗ ಸಭಾಧ್ಯಕ್ಷರೇ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ ಈಗ ನಿಮ್ಮ ವಿಚಾರವನ್ನೇ ನೋಡಿಲಿ ಇಲ್ಲ ಇಲ್ಲ ಈ ವಿಚಾರ ಬೇರೆ ಇಲ್ಲ ಆಡಳಿತ ನಡೆದೈತಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಚರ್ಚೆ ಮಾಡಿ ಬನ್ನಿ ಅಲ್ವಾ ಕೂತ್ಕೊಳ್ಳಿ ಶಬ್ದ ತೆಗಿ ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು ತುಗುಲಕ್ ಆಡಳಿತ ನಡೆದಿತ್ತು ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ ಮುಖ್ಯಮಂತ್ರಿ ಉತ್ತರ ಕೊಡ್ಲಿ ನೀವು ಚರ್ಚೆಯಲ್ಲಿ ಮಾತಾಡಿ ಈಗ ಯಾಕೆ ಮಾತಾಡ್ತೀರಿ ಈಗ ಯಾಕೆ ಮಾತಾಡಿ ಚರ್ಚೆಯಲ್ಲಿ ಮಾತಾಡಿದ್ರೆ ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ ಅನುಭವ ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನ ಮಹೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಸ್ ಮೇಲೆ ಮಾಧ್ಯಮದ ಮೂಲಕ ಶೇಷಾದ್ರಿ ಅಶೋಕ್ ಬೈಲ್ಹೊಂಗಲ ಮತ್ತು ಮಹೇಶ್ ಮಾಡಿದ್ದೀರಾ ನಾಳೆ ಮೊದಲ ಸಭಾಧ್ಯಕ್ಷರು ಅಜಾಮರ ಚಿಂತನೆಗಳನ್ನು ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನೆ ಕೇಂದ್ರವಾಗಿರದೆ ಸಮಸ್ತ ಮನುಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ವಿಶ್ವಕ್ಕೆ ಕೇಂದ್ರವಾಗಿತ್ತು. ಇದು ಸರ್ವ ಜಾತಿ ಧರ್ಮಗಳ ಸ್ವೀಕರಿಸಿದ ತಾಣವಾಗಿದ್ದು ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದ ಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಕೇತಯ್ಯ, ಬಹುಮುಖಿ ಚೌಡಯ್ಯ, ಕೇತಲ ದೇವಿ ದುಗ್ಗಲೆ, ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಜಗತ್ತಿಗೆ ಪರಿಚಯಿಸಿದ ಆ ಪುಣ್ಯ ಸ್ಥಳವಾಗಿದೆ. ನಾವು ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯವನ್ನು ಮಾಹಿತಿ ಕೊಡಬೇಕಾಗಿ ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ ಪರಿಚಯ ಮಾಡಲಿಕ್ಕೆ ಒಂದು ಭಾವಚಿತ್ರವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಮುಖ್ಯಮಂತ್ರಿಗಳಿಗೆ ನಿಮಗೆ ಹಾಗೂ ವಿಧಾನ ಪರಿಷತ್ತಿನ ಬಸವರಾಜ ಹೊರಟ್ಟಿ ಅವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ
ಏನಾಗ್ತಿದೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಒಂದು ಯಾಕೆ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಇದಕ್ಕೆ ಯಾಕೆ ಅಧ್ಯಕ್ಷರೇ ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವೇ ಸರ್ಕಾರದಲ್ಲಿ ಅಧ್ಯಕ್ಷರೇ? ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳಿಲ್ಲೇ ಇದ್ದಾರೆ, ಸ್ಪೀಕರ್ ಇಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತ ಆದೇಶ ಇದೆಯಾ? ಏನು ಕ್ಲಿಯರ್ ಮಾಡಿ. ಅನುಭವ ಮಂಟಪ ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಏನಿದೆ ಮೊದಲನೇ ಅದಕ್ಕೆ ತಡೆ ಮಾಡಿದಿರಲ್ಲ. ಯಾಕೆ ತಡೆ ಮಾಡಿದ್ದೀರಾ? ಬಸವಣ್ಣವರ ಕಾಲದಲ್ಲಿ ಏನಾಗಿದೆ? ಆ ಚಿತ್ರವನ್ನ ತಾವು ನಿಮಗೆ ಮುಖ್ಯಮಂತ್ರಿಗಳಿಗೆ ವಿಧಾನ ಪರಿಷತ್ತಿನ ತಡೆ ಮಾಡಿದ್ದೀರಾ? ಅಭಿನಂದಿಸ್ತೇನೆ. ನಾನು ಈ ಅಭಿನಂದನೆ ಮಾತ್ರವಲ್ಲ ಇತಿಹಾಸ ಆಗಿರೋದ್ರಿಂದ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕಾಗಿ ಮತ್ತೊಮ್ಮೆ ಈ ಸದನದ ಪರವಾಗಿಯೂ ಸಹಿತ ಅಭಿನಂದಿಸಿ ಈ ಬಸವಣ್ಣವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ? ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ? ಹಿಟ್ಲರ್ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಮೋದಿ ಈಗ ಸದನವನ್ನು ಈ ದೇಶದ ಡೊಂಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.